ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡಿಲ್ಲ ಅಂತ ಘಂಟಾಘೋಷವಾಗಿ ಮಾನ್ಯ ಸಾರಿಗೆ ಸಚಿವರು ಹೇಳ್ತಿದ್ದಾರೆ. ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ನಾವು ಯಾವುದಕ್ಕೂ ಅವ್ರಿಗೆ ಅನುಮತಿ ನೀಡಿಲ್ಲ ಅಂತ ಹೇಳ್ತದೆ. ಕರ್ನಾಟಕ ಹೈಕೋರ್ಟ್ ಅಲ್ಲಿ ಏನ್ ಹೇಳ್ತಾ ಇದೆ ನಮ್ಮ ಜಡ್ಜ್ ಸಾಹೇಬರು, ಇದಕ್ಕೆ ನಾವು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇವೆ ಅಂತ ಮಾತ್ರ ಹೇಳಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು, ಮಾನ್ಯ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರ ಆದಂತ ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರು 10 ಬಾರಿ ಮನವಿ ಕೊಟ್ಟಿದ್ದೇವೆ. ಇದನ್ನು ಗಮನ ಹರಿಸಬೇಕು. 10 ಲಕ್ಷಕ್ಕೆ ಎಂತ ಆಟೋ ರಿಕ್ಷಾ ಚಾಲಕರಿದ್ದೇವೆ, ತಕ್ಷಣ ಇದನ್ನ ಸುಪ್ರೀಂ ಕೋರ್ಟ್ಗೆ ವರ್ಗಾವಣೆ ಮಾಡಬೇಕು. ಸುಪ್ರೀಂ ಕೋರ್ಟ್ ನಲ್ಲಿ ಆಟೋ ಚಾಲಕರ ಪರವಾಗಿ ನ್ಯಾಯ ಗೆಲ್ಲಿಸಬೇಕು. ನೀವೇನು 6 ತಾರೀಕಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ರಿ, ಆ ಬಜೆಟ್ ನಲ್ಲಿ ಆಟೋ ಚಾಲಕರಿಗೆ ತಾವೇ ನಮಗೆ ಒಳ್ಳೆ ಕಾಮಗಾರಿ ಬಗ್ಗೆ ಘೋಷಣೆ ಮಾಡದಿದ್ರೆ ರಾಜ್ಯ ಮತ್ತು ಸರ್ಕಾರದ ವಿರುದ್ಧ ಉಗ್ರರ ಹೋರಾಟ ಮಾಡ್ತೇವೆ. ರಾಜ್ಯದ ಅಂತ ಬಂಧನ ಕೊಡ್ತೇವೆ. ಮತ್ತೆ ವಿನಂತಿ ಮಾಡ್ತಾನೆ.